ರಾಜ್ಯ ಕಂಡ ಸಿದ್ದರಾಮಯ್ಯ ಜನರ ಪಾಲಿನ ಭಾಗ್ಯಗಳ ರಾಮಯ್ಯ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಾವೇರಿ ಮೇಲೆ ಸಾಕಷ್ಟು ಒಲವನ್ನು ಇಟ್ಕೊಂಡಿದ್ರು. ಈಗ ಅವರು ಮಾಜಿ ಆಗಿದ್ರು ಕೂಡ ಅದೇ ಒಂದು ವ್ಯಾಮೋಹ ಏನಿದೆಯಲ್ಲ, ಕಾವೇರಿ ಮೇಲಿದ್ದಂತಹ ವ್ಯಾಮೋಹ ಇನ್ನೂ ಕಮ್ಮಿ ಆದಂತೆ ಕಾಣಿಸ್ತಾ ಇಲ್ಲ. ಆ ವ್ಯಾಮೋಹ ಈಗಲೂ ಕೂಡ ಅದೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ಈಗ ಮಾಜಿ ಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಅವರು ಕಾವೇರಿ ನಿವಾಸ ಏನಿದೆಯಲ್ಲ, ಸರ್ಕಾರಿ ನಿವಾಸ, ಅವರು ಇನ್ನೂ ಕೂಡ ಅಲ್ಲೇ ಇದ್ದಾರೆ. ಒಂದು ಕಡೆ ಈಗ DKಶಿ CM ಆದರೂ ಕೂಡ ಕಾವೇರಿಯಲ್ಲೇ ಸಿದ್ದರಾಮಯ್ಯನವರು ಇದ್ದಾರೆ. ಇದು ಒಂದಿಷ್ಟು ಅದೃಷ್ಟ ತಂದುಕೊಟ್ಟಂಥ ಮನೆ. ಯಾಕಂದರೆ ಮುಖ್ಯಮಂತ್ರಿಗಳ ಆದಂಥ ಸಂದರ್ಭದಲ್ಲೂ ಅವರು ಕಾವೇರಿಯಲ್ಲೇ ಇದ್ದರು. ಈಗ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ, ಈಗಲೂ ಕೂಡ ಅಲ್ಲೇ ಇದ್ದಾರೆ. ಸರ್ಕಾರಿ ನಿವಾಸವನ್ನು ಸಿದ್ದರಾಮಯ್ಯ ಬಿಟ್ಟಿಲ್ಲ. ಅಂದರೆ ಒಂದಿಷ್ಟು ಅದೃಷ್ಟವನ್ನು ತಂದುಕೊಟ್ಟಿರ್ತದೆ ಅವರಿಗೆ. ಆ ನಿಟ್ಟಿನಲ್ಲೇ ಅವರು ಅಲ್ಲೇ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಇನ್ನು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲೇ ಇದ್ದರು. HD ಕುಮಾರಸ್ವಾಮಿ ಅವರು ವೆಸ್ಟ್ ಎಂಡ್ ರಾಜಕಾರಣ ಮಾಡಿದ್ರು ಅಂತ ಇವರು ಒಂದಿಷ್ಟು ಟೀಕೆಯನ್ನು ಕೂಡ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ DKಶಿ ಕಾವೇರಿ ಕೇಳಿಲ್ವಾ ಎಂಬ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕುಮಾರಣ್ಣನಿಗೆ ವೆಸ್ಟ್ ಎಂಡ್ ಹೆಸರು ಬರಲಿಕ್ಕೆ ಕಾರಣನೇ ಸಿದ್ದರಾಮಯ್ಯನವರು. ಯಾಕಂದರೆ ಅವರು ಕಾವೇರಿಯನ್ನು ಬಿಟ್ಟು ಕದಲಿಲ್ಲ. ಕಾವೇರಿ ಅವರಿಗೆ ಏನೋ ಒಂಥರ ಸ್ವಂತ ಮನೆ ಥರನೇ ಆಗಿಬಿಟ್ಟಿತ್ತೋ ಏನೋ ಗೊತ್ತಿಲ್ಲ. ಅದರದ್ದು ಸರ್ಕಾರಿ ನಿವಾಸ, ಯಾರು ಅಧಿಕಾರದಲ್ಲಿರ್ತಾರೆ ಸರ್ಕಾರಿ ನಿವಾಸದಲ್ಲಿರೋವಂಥದ್ದು ಸರ್ವೇ ಸಾಮಾನ್ಯ. ಅವರು ಮಾಜಿ ಆದಂಥ ಸಂದರ್ಭದಲ್ಲಿ ಆ ನಿವಾಸವನ್ನು ಬಿಡಬೇಕಾಗ್ತದೆ. ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಬಿಟ್ಟಿಲ್ಲ ಅನ್ನುವಂತಹ ಮಾಹಿತಿ ಇದೆ. CM ಹುದ್ದೆ ಹೋದರೂ ಕೂಡ ಕಾವೇರಿಯನ್ನು ಸಿದ್ದರಾಮಯ್ಯನವರು ಉಳಿಸ್ಕೊಂಡಿದ್ದಾರೆ. CM ಬದಲಾದರೂ ಕಾವೇರಿಯನ್ನು ಸಿದ್ದರಾಮಯ್ಯನವರು ಬಿಟ್ಟಿಲ್ಲ. ಯಾಕೆ ಅನ್ನುವಂಥ ಚರ್ಚೆಗಳು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾವೆ. DK ಶಿವಕುಮಾರ್ CM ಆದರೂ ಕೂಡ ಕಾವೇರಿ ನಿವಾಸದಲ್ಲೇ ಈಗ ಸಿದ್ದರಾಮಯ್ಯನವರು ಇದ್ದಾರೆ. ಸರ್ಕಾರದ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸವಾಗಿರುವಂತಹ ಕಾವೇರಿಯನ್ನು ಯಾಕೆ ಬಿಟ್ಟುಕೊಟ್ಟಿಲ್ಲ? HD ಕುಮಾರಸ್ವಾಮಿಯವರ ಕಾಲದಲ್ಲೂ ಕೂಡ ಕಾವೇರಿಯನ್ನು ಮಾಜಿ CM ಬಿಟ್ಟಿರಲಿಲ್ಲ. ಆಗಲೂ ಅವರು ಮಾಜಿನೇ ಅಲ್ವಾ? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆಗ ಅವರೇನು ಮುಖ್ಯಮಂತ್ರಿ ಸ್ಥಾನ ಇರಲಿಲ್ಲ. ಆಗಲೂ ಅವರು ಕಾವೇರಿಯಲ್ಲೇ ಇದ್ದರು. ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಈಗ ವೆಸ್ಟ್ ಎಂಡಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಈ ಕಾವೇರಿ ನಿವಾಸದಲ್ಲಿ ಇರುವ ಹಿಂದಿನ ಗುಟ್ಟಾದರೂ ಏನು? ಕುಮಾರಣ್ಣನಿಗೆ ವೆಸ್ಟ್ ಎಂಡ್ ಹೆಸರು ಬರಲಿಕ್ಕೆ ಕಾರಣನೇ ಸಿದ್ದರಾಮಯ್ಯ. ಯಾಕೆಂದರೆ ಅವರು ಕಾವೇರಿಯಲ್ಲೇ ಇದ್ದರು. ಅದು ಒಂಥರ ಪ್ರೋಟೋಕಾಲ್ ಪ್ರಕಾರ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ ಅವರಿಗೆ ಕಾವೇರಿಯನ್ನು ಬಿಟ್ಕೊಡ್ಬೇಕು. ಅದನ್ನು ಅವರು ಬಿಟ್ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರು ಈ ಹಿಂದೆ ಕೂಡ. ಇನ್ನು CM ಹುದ್ದೆ ಹೋಗಿದೆ. ಈಗ CM ಹುದ್ದೆ ಹೋದರೂ ಕೂಡ ಕಾವೇರಿಯನ್ನು ಉಳಿಸ್ಕೊಂಡಿದ್ದು ಯಾಕೆ ಸಿದ್ದರಾಮಯ್ಯನವರು? ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದತ್ತ ಈಗ ಕಾವೇರಿ ಒಂದು ಕಡೆ ಅವರಿಗೆ ಸಾಕಷ್ಟು ಬೇರೆ ವಿಚಾರಗಳಲ್ಲಿ ಗೆಲುವನ್ನು ತಂದುಕೊಟ್ಟಿದೆ, ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿದೆ. ಅವರು ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಒಂದು ರಾಜ್ಯದ ಸೇವೆಯನ್ನು ಮಾಡಲಿಕ್ಕೆ ಆ ಕಾವೇರಿ ಒಂದು ಪ್ಲಸ್ ಪಾಯಿಂಟ್ ಆಗಿರ್ಬೋದು. ಯಾಕಂದರೆ ಸುದೀರ್ಘ ಕಾಲದ ಮುಖ್ಯಮಂತ್ರಿ ಅನ್ನುವಂತಹ ಹೆಗ್ಗಳಿಕೆಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಾರೆ. ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದಾರೆ. ರಾಜ್ಯದ 8 ವರ್ಷಗಳ ಸುದೀರ್ಘವಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಜೊತೆಗೆ 17 ಬಾರಿ ಬಜೆಟ್ ಮಂಡನೆ ಮಾಡಿರುವಂತಹ ಬಜೆಟ್ ಚಾಂಪಿಯನ್ ಅಂತಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಕರೀತಾರೆ. ಜೊತೆಗೆ 8 ವರ್ಷಗಳ ಕಾಲ ಮೈಸೂರು ದಸರಾ ಉದ್ಘಾಟನೆ ಮಾಡಿರುವಂತಹ ಸಿದ್ದರಾಮಯ್ಯನವರು. ಈ ಥರ ಎಲ್ಲ ಬೇರೆ ದಾಖಲೆಗಳನ್ನು ಮಾಡಿದ್ದಾರೆ. ಜೊತೆಗೆ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದಿರುವಂಥ ಭಾಗ್ಯಗಳ ರಾಮಯ್ಯ. ಈ ಥರ ಎಲ್ಲ ಬಿರುದುಗಳನ್ನು ಕರೀತಾರೆ, ಬಿರುದುಗಳಿಂದ ಸಿದ್ದರಾಮಯ್ಯನವ್ರನ್ನ ಕರೀತಾರೆ. ಆದರೆ ಅವರು ಕಾವೇರಿಯನ್ನು ಯಾಕೆ ಉಳಿಸ್ಕೊಂಡಿದ್ದಾರೆ, ಇನ್ನೂ ಕೂಡ ಯಾಕೆ ಉಳಿಸ್ಕೊಂಡಿದ್ದಾರೆ? ಈ ಥರ ಎಲ್ಲ ಚರ್ಚೆ ಈಗ ಜೋರಾಗ್ತಾ ಇದ್ದಾವೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಸಿದ್ದರಾಮಯ್ಯನವರು ಕಾವೇರಿ ನಿವಾಸದಲ್ಲೇ ಉಳಿದಿದ್ದ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲೂ ಸಿದ್ದರಾಮಯ್ಯನವರು ಕಾವೇರಿ ನಿವಾಸವನ್ನು ಖಾಲಿ ಮಾಡಿರಲಿಲ್ಲ ಅನ್ನುವಂತಹ ಆರೋಪಗಳು ಈ ಹಿಂದೆ ಕೇಳಿ ಬರ್ತಾ ಇದ್ವು. ಈಗ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಈಗಲೂ ಕಾವೇರಿ ನಿವಾಸದ ಮೇಲಿನ ಈ ಒಲವಿನ ಹಿಂದಿನ ಕಾರಣ ಏನು ಅನ್ನುವಂತಹ ಚರ್ಚೆ ಸಹಜವಾಗಿ ಈಗ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಈಗ ಕಾವೇರಿ ಮೇಲೆ CM DK ಶಿವಕುಮಾರ್ ಕೂಡ ಕಣ್ಣಿಟ್ಟಿದ್ದಾರೆ. ನಾನು ಆ ನಿವಾಸದಲ್ಲಿ ಇರಬೇಕು ಅಂತ. ಯಾಕಂದರೆ ಕೆಲವೊಂದು ಮನೆಗಳು ಒಂದು ವಾಸ್ತು ಪ್ರಕಾರವಾಗಿ ಭಾಳ ಲಕ್ಕನ್ನು ತಂದುಕೊಡ್ತದೆ. ಅದರಲ್ಲೂ ಹೇಳಿ ಕೇಳಿ DK ಶಿವಕುಮಾರ್ ಅವರು ಸಾಕಷ್ಟು ದೇವರು, ದೇವಸ್ಥಾನ,
ಅಜ್ಜಯ್ಯ ಈ ಥರ ಎಲ್ಲ ನಂಬಿಕೆ ಇಡ್ತಾರೆ. ಮತ್ತು ಯಾವ ದಿಕ್ಕಲ್ಲಿ ಯಾವ ಡೋರ್ ಇದೆ, ಯಾವ ಡೋರ್ ನನಗೆ ಆಗಿ ಬರ್ತದೆ, ಯಾವ ಮನೆಯಲ್ಲಿದ್ದರೆ ನನಗೆ ಆಗಿ ಬರ್ತದೆ, ಅಗ್ನಿ ಮೂಲೆ ಎಲ್ಲಿದೆ, ವಾಯು ಮೂಲೆ ಎಲ್ಲಿದೆ, ಕುಬೇರ ಮೂಲೆ ಎಲ್ಲಿದೆ, ಎಲ್ಲವನ್ನೂ ಕೂಡ ರಾಜಕೀಯದಲ್ಲಿ ಜೊತೆಗೆ ತನ್ನ ಖಾಸಗಿ ಬದುಕಿನಲ್ಲೂ ಕೂಡ ನಂಬುವ ಜೊತೆಗೆ ಅದನ್ನು ಅನುಸರಿಸುವಂತಹ ರಾಜಕಾರಣಿ ಸದ್ಯದ ಮಟ್ಟಿಗೆ ಅದು ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಅವರು ಕೂಡ ಸಾಕಷ್ಟು ಅಳದು ತೂಗಿ ಯಾವ ಮನೆಯಲ್ಲಿ ಇರಬೇಕು, ಯಾವ ಮನೆಯಲ್ಲಿದ್ದರೆ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಸುದೀರ್ಘವಾಗಿ ಮುಂದುವರಿತೀನಿ, ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಕೂಡ ಈಗ ಲೆಕ್ಕ ಹಾಕ್ತಾ ಇದ್ದಾರೆ.